ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಗೃಹ ಸಚಿವರಾಗಿದ್ದರೂ ಕೆಆರ್ಎಸ್ ಕಾರ್ಯಕರ್ತರು ಹೈಡ್ರಾಮಾವನ್ನ ಮಾಡಿದ್ದಾರೆ. ತುಮಕೂರಿನಲ್ಲಿ ಮನವಿ ಸಲ್ಲಿಸುವ ವೇಳೆ ಈ ಒಂದು ಹೈಡ್ರಾಮಾ ನಡೆದಿದೆ. ಪರಮೇಶ್ವರ್ಗೆ ಮನವಿ ಸಲ್ಲಿಸಲು ಬಂದಂತ ವೇಳೆ ಈ ಒಂದು ಘಟನೆ ನಡೆದಿದೆ. ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಬೇಡಿ ಅಂತ ಹೇಳಿ ಗೃಹ ಸಚಿವರು ಹೇಳಿದ್ರು. ಆದ್ರೂ ಕೂಡ ವಿಡಿಯೋ ಮಾಡ್ತಿದ್ದಂತ ಕಾರ್ಯಕರ್ತರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಪೊಲೀಸರು ಕಾರ್ಯಕರ್ತರ ನಡುವೆ ಹುಡುಕಾಟ ತಳ್ಳಾಟ ನಡೆದಿದೆ. ಡಿಸಿ ಎಸ್ಪಿಯನ್ನ ವರ್ಗಾವಣೆ ಮಾಡುವಂತೆ ಮನವಿ ಕೂಡ ಮಾಡಲಾಗಿದೆ. ತುಮಕೂರಿನ ಗ್ರಂಥಾಲಯ ಆವರಣದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ಗೆ ಮನವಿ ಸಲ್ಲಿಸಲು ಮಲ್ಲಿಕಾರ್ಜುನ್ ಭಟ್ ರಹಳ್ಳಿನ ಕಾರ್ಯಕರ್ತರು ಕೆಲವೊಂದಿಷ್ಟು ಜನ ಬಂದಿದ್ರು. ಆ ಒಂದು ಸಮಯದಲ್ಲಿ ಈ ಹೈಡ್ರಾಮಾ ನಡೆದಿದೆ. ಸಚಿವರಿಗೆ ಮನವಿ ಸಲ್ಲಿಸೋದನ್ನ ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡಬೇಡಿ ಅಂತ ಹೇಳಿ ಗೃಹ ಸಚಿವರು ಮೊದಲೇ ತಿಳಿಸಿದ್ರು. ಆದ್ರೆ ಮೊಬೈಲ್ನಲ್ಲಿ ವಿಡಿಯೋ ಮಾಡ್ತಾ ಇದ್ರು ಈ ಕಾರ್ಯಕರ್ತರು. ಕೆಆರ್ಎಸ್ ಕಾರ್ಯಕರ್ತರನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಗೃಹ ಸಚಿವರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಮನವಿಯನ್ನ ಸಲ್ಲಿಸೋದಕ್ಕೆ ಅಂತೇಳಿ ಕೆಲವೊಂದಿಷ್ಟು ಕಾರ್ಯಕರ್ತರು ಮಲ್ಲಿಕಾರ್ಜುನ್ ಭಟ್ಟರಹಳ್ಳಿ ಕಾರ್ಯಕರ್ತರು ಬಂದಿದ್ರು. ಈ ವೇಳೆ ಮನವಿ ಸಲ್ಲಿಸುವಂತಹ ವಿಡಿಯೋಗಳನ್ನ ಮಾಡಬೇಡಿ ಅಂತ ಹೇಳಿದ್ರು ಕೂಡ ಅವರು ಈ ಒಂದು ಮಾತನ್ನ ಮೀರಿ ಮಾಡಿದ್ದಕ್ಕೆ ಈಗ ಪೊಲೀಸರ ವಶಕ್ಕೆ ಹೋಗಿರುವಂತದ್ದು. ಈಗ ದೃಶ್ಯದಲ್ಲಿ ನೋಡ್ತಾ ಇರಬಹುದು, ಪೊಲೀಸರು ಅವರನ್ನ ತಮ್ಮ ವಶಕ್ಕೆ ಪಡೆದುಕೊಳ್ತಿದ್ದಾರೆ. ಸಚಿವರು ಮನವಿ ಸಲ್ಲಿಸುವಂತಹ ವಿಡಿಯೋವನ್ನ ಮಾಡಬೇಡಿ ಅಂತ ಹೇಳಿ ಬಾಯಿ ಬಿಟ್ಟು ಹೇಳಿದ್ರು ಕೂಡ ಆ ಒಂದು ಮಾತನ್ನ ಕೇಳಿದೆ. ಮೊಬೈಲ್ ನಲ್ಲಿ ವಿಡಿಯೋ ಮಾಡ್ತಾ ಇದ್ದಂತ ವೇಳೆ ಪೊಲೀಸರು ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಉಸ್ತುವಾರಿ ಸಚಿವರಾದಂಥ ಜಿ ಪರಮೇಶ್ವರ್ ಅವ್ರನ್ನ ಭೇಟಿ ಮಾಡಲೇಬೇಕು. ಖುದ್ದಾಗಿ ಭೇಟಿ ಮಾಡಿ ಈ ಜಿಲ್ಲೆಯ ಸಮಸ್ಯೆಗಳನ್ನು ಅಹವಾಲುಗಳನ್ನು ಹೇಳಬೇಕು ಅಂತ ಬಂದಿದ್ವಿ. ಅದರಲ್ಲಿ ಭಾಳ ಮುಖ್ಯವಾದಂಥದ್ದು ಅಂದರೆ ತುಮಕೂರು ಜಿಲ್ಲೆ SP ಮತ್ತು DC ಅವ್ರನ್ನ ಮೊದಲು ಈ ಜಿಲ್ಲೆಯಿಂದ ವರ್ಗಾವಣೆ ಮಾಡಿ ಅಂತ ಅಧಿಕೃತವಾಗಿ ನಾವು ಪತ್ರವನ್ನು ಕೊಡೋದಕ್ಕೆ ಅಂತಲೇ ಬಂದಿದ್ದು. ಹಲವಾರು ರೀತಿಯ ನ್ಯೂನತೆಗಳಿದೆ. ತುಮಕೂರು ಜಿಲ್ಲಾಧಿಕಾರಿ ಮೇಲೇ ಚಾರ್ಜ್ ಶೀಟ್ ಇದೆ. ಈಗ ಅಂದರೆ ಆರೋಪಗಳಿದ್ದಾವೆ. ತುಮಕೂರು ಜಿಲ್ಲಾಧಿಕಾರಿಗಳು ತಮ್ಮ ಡಿಜಿಟಲ್ ಸಹಿಯನ್ನೇ ದುರ್ಬಳಕೆ ಮಾಡಿಕೊಂಡು ಸರ್ಕಾರಿ ಭೂಮಿಯನ್ನು ಪರಭಾರೆ ಮಾಡಿರ್ತಕ್ಕಂಥ ನೌಕರನ ವಿರುದ್ಧ ಇವತ್ತಿನ ತನಕ ಅವರು FIR ಮಾಡಿಸಿಲ್ಲ, ಕ್ರಮ ತಗೊಂಡಿಲ್ಲ. ಅಂದರೆ ಅವರು ನೇರವಾಗಿ ಹೊಣೆಗಾರರಿದ್ರಲ್ಲಿ. ಇದಕ್ಕೆ ಪ್ರಶ್ನೆ ಮಾಡೋಕ್ಕೆ ಹೋದಂಥ KRS ಪಕ್ಷನ ಅವತ್ತೇನೆ ಅವರು ಪೊಲೀಸ್ ಇಲಾಖೆ ದುರ್ಬಳಕೆ ಮಾಡಿಕೊಂಡು ಕಚೇರಿ ಇಡೀ ರಾಜ್ಯದ ವಿಧಾನಸೌಧಕ್ಕೂ ಇರಲಿಲ್ಲ ಅಂಥ ಸರ್ಪಗಾವಲಿಟ್ಕೊಂಡು ತುಮಕೂರು ಜಿಲ್ಲಾಧಿಕಾರಿಗಳು ವರ್ತನೆ ಮಾಡಿದರು. ಅದ್ರ ಬಗ್ಗೆ ಒಂದು ಮೊದಲನೇ ಆರೋಪ ಇದೆ. ಅವ್ರದ್ದು ಸರ್ಕಾರಿ ವಾಹನವನ್ನು ದುರ್ಬಳಕೆ ಮಾಡ್ಕೊಂಡಿದ್ದಾರೆ ಅಂತ ಅವರ ವಾಹನ ಚಾಲಕನೇ ಆಪಾದನೆ ಮಾಡಿದ್ದಾನೆ. ಮಾಧ್ಯಮಗಳಲ್ಲಿ ವರದಿಯಾಗಿದೆ. ಇಲ್ಲಿನ ತನಕ ಅವರು ಅದಕ್ಕೆ ಸಂಬಂಧಪಟ್ಟಂಗೆ ಸ್ಪಷ್ಟೀಕರಣ ಕೊಟ್ಟಿಲ್ಲ. ಒಂದು, ತುಮಕೂರು ಜಿಲ್ಲೆ ಒಳಗೆ ಸಂವಿಧಾನದ 19ನೇ ವಿಧಿಯ ಅನ್ವಯ ಪ್ರತಿಭಟನೆ ಮಾಡ್ತಕ್ಕಂಥದ್ದು, ಗಾಂಧಿ ಮಾರ್ಗದಲ್ಲಿ ಪ್ರತಿಭಟನೆ